ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಸಾಯಿ ವ್ಲಾಗ್ಸ್. ಬ್ಲಾಗಲ್ಲಿ ನಾನು ಡೈಲಿ ಸ್ಕಿನ್ ಕೇರ್ ಏನೇನು ಮಾಡ್ತೀನಿ ಅಥವಾ ಹೊರಗೆ ಹೋದಾಗ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಐಟಮ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಯಾವುದ್ರಲ್ಲಿ ಏನೇನಿದೆ ಅಂತ ಡೇಗೆ ನಾನು ಬೇಸಿಕ್ಕಾಗಿ ಈ ಒಂದು ಮಾಯ್ಶ್ಚರೈಸರ್ ನಿವಿಯಾದು ಇದನ್ನು ಅಪ್ಲೈ ಮಾಡ್ತೀನಿ. ಇದರ ಜೊತೆ ಲಿಪ್ ಬಾಮು, ಬಿಂದಿ ಹೊಸ ಪ್ಯಾಕ್ ಇದೆ, ಇನ್ನೊಂದು ಖಾಲಿಯಾಗಿದೆ, ಇದನ್ನು ತೆಗಿಬೇಕು. ಓಕೆ, ನಾನು ಡೈಲಿ ಯೂಸ್ ಮಾಡೋದು ಇಷ್ಟೇ ಗೈಸ್, ಇದಿಷ್ಟೇ. ಲಿಪ್ ಬಾಮು, ಮಾಯ್ಶ್ಚರೈಸರು, ಜೊತೆಲಿ ಬಿಂದಿ ಮುಗೀತು. ಮತ್ತಿನ್ನೇನು ನನ್ನ ಫೇಸ್ಗೆ ರೆಗ್ಯುಲರ್ ಬೇಸ್ ಅಪ್ಲೈ ಮಾಡಲ್ಲ. ಇನ್ ಕೇಸ್ ಎಲ್ಲಾದರೂ ಮನೆ ಹತ್ರನೇ ಏನೋ ಹೊರಗೆ ಹೋಗ್ತಿದ್ದೀನಿ ಅಥವಾ ಏನೋ ಒಂದು ಸಣ್ಣ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂದರೆ ಇವುಗಳ ಜೊತೆ ಒಂದು ಪೌಡ್ರು ವೈಸ್ ಇಷ್ಟೇ ನನ್ನ ಫೇಸ್ಗೆ ಡೈಲಿ ರೆಗ್ಯುಲರ್ ಬೇಸಿಸಲ್ಲಿ ಅಪ್ಲೈ ಮಾಡೋದು. ಇದಾದ ಫೇಸ್ ವಾಶ್ ಬಂದು ಇದು ಇಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರು, ಇವೆರಡನ್ನೇ ಮೇಜರಾಗಿ ಯೂಸ್ ಮಾಡೋದು ಗೈಸ್ ನಾನು. ಆಮೇಲೆ ನೆಕ್ಸ್ಟು ಬಾಡಿ ಲೋಷನ್. ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಬಾಡಿ ಲೋಷನ್ ಬೇಕೇ ಬೇಕು. ಸೊ ಈ ಬಾಡಿ ಲೋಷನು ಮೊದಲು ಇದನ್ನು ಇವಾಗ ಯೂಸ್ ಮಾಡ್ತಿದ್ದೀನಿ. ಇದಕ್ಕೂ ಮೊದಲು ವ್ಯಾಸ್ಲಿನ್ ಅವ್ರದ್ದು ಕೋಕೋ. ನನಗೆ ಕೋಕೋ ತುಂಬ ಇಷ್ಟ, ಹಾಗಾಗಿ ಇದನ್ನು ಏನೇ ತೊಗೊಂಡ್ರು ಆಲ್ಮೋಸ್ಟ್ ಕೋಕೋ ತೊಗೊಳ್ತೀನಿ. ಸೊ ಇವಾಗ ಇದನ್ನ ಯೂಸ್ ಮಾಡ್ತೀನಿ, ಮುಂಚೆ ಇದನ್ನ ಯೂಸ್ ಮಾಡ್ತೀನಿ. ಸೊ ದಟ್ ಮಾಯ್ಶ್ಚರ್ ಆಗಿರಲಿ ಸ್ಕಿನ್ ಅನ್ನೋ ಥರ ಇದೊಂದು ಮಾಯ್ಶ್ಚರೈಸರು. ಪೌಡ್ರು ಇದೆ ಪರ್ಟಿಕ್ಯುಲರ್ ಅಂತ ಏನಿಲ್ಲ, ಅಥವಾ ಪಾಂಡ್ಸ್ ಡೈಲಿ ಬೇಸಿಸ್ಗೆ ಇವೆರಡರಲ್ಲೇ ಆಲ್ಮೋಸ್ಟ್. ಅದಾದಮೇಲೆ ಒಂದು ಪಾಕೆಟ್ ಫ್ರೆಂಡ್ಲಿ ಎಲ್ಲಾದರೂ ಹೊರಗೆ ಹೋದಾಗ ಅಂತ ಇಟ್ಕೊಂಡಿರೋದು. ಇದಾದಮೇಲೆ ಪರ್ಫ್ಯೂಮ್ ಬಂದು ಈವಾದವ್ರದ್ದೆ. ಇದು ಹೊಸದಾಗಿ ತಂದಿದ್ದೀನಿ, ಇನ್ನೂ ಯೂಸ್ ಮಾಡಿಲ್ಲ. ಇದನ್ನ ಯೂಸ್ ಮಾಡ್ತಿದ್ದೀನಿ ಪ್ರೆಸೆಂಟ್ಲಿ. ಚೆನ್ನಾಗಿದೆ ಫ್ರೇಗ್ರೆನ್ಸ್. ಫಂಕ್ಷನಿಗೆ ಹೋದಾಗ ಅಂತ ರೆಡಿ ಆಗೋದಾದರೆ ಒಂದು ಡೈರೆಕ್ಟ್ ಫಸ್ಟ್ ಮಾಯ್ಶ್ಚರೈಸರ್ ಹಾಕಿ ಅದಕ್ಕೆ ಪಾಕೆಟ್ ಫ್ರೆಂಡ್ಲಿ ಸ್ಮಾಲ್ ಪಾಂಡ್ಸ್ ಈ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಯಾವುದಾದ್ರೂ BB ಕ್ರೀಮು ಆರೆಲ್ಸ್ ಇವಾಗ ರೀಸೆಂಟಾಗಿ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದೇ ಸತಿ ಅಪ್ಲೈ ಮಾಡಿರೋದು, ಮತ್ತು ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟು ಇದು ಫೌಂಡೇಶನ್ ಇದೆ. ಸೊ ಇದನ್ನು ಯೂಸೇ ಮಾಡಿಲ್ಲ, ತಂದಿಟ್ಟಿರೋದಷ್ಟೇ. ಅದಾದಮೇಲೆ ಇದು ಬ್ಯೂಟಿ ಬ್ಲೆಂಡರು, ಇದೊಂದು ಎರಡಿದೆ, ಗಲೀಜಾಗಿದೆ, ವಾಶ್ ಮಾಡಬೇಕು. ಆಮೇಲೆ ಇದು ಆಲೋವೆರಾ ಜೆಲ್ಲು, ಇದು ಒಂದು ನೈಟ್ ಟೈಮ್ ಹಚ್ತೀನಿ. ಆಮೇಲೆ ನೆಕ್ಸ್ಟ್ ಇದು ಕೂಡ ಒಂದು ಡಾಸ್ಲರ್ ಅವ್ರದ್ದು ಸನ್ಸ್ಕ್ರೀನ್ ವಿತ್ ಸನ್ಸ್ಕ್ರೀನ್ ಇರೋದಿದು. ಅದಾದಮೇಲೆ ಲಿಪ್ಸ್ಟಿಕ್, ಇದು ಡಾಸ್ಲರ್ ಅವ್ರದ್ದು ಐಲೈನರು, ಬಟ್ ಇದು ಗಟ್ಟಿಯಾಗಿ ಹೋಗಿದೆ, ಯೂಸೇ ಮಾಡಲ್ಲ ನಾನು ಐಲೈನರ್ನ. ನಾನು ಮೆಜಾರಿಟಿಯಲ್ಲಿ ಯೂಸ್ ಮಾಡೋದೇ ಕಾಜಲ್ಲು, ಅದು ಹಿಮಾಲಯದವ್ರದ್ದೆ. ಬೇರೆದು ಹಾಕಿದರೆ ನನಗೆ ಸಿಕ್ಕಾಪಟ್ಟೆ ಕಣ್ಣೂರಿ ಬರುತ್ತೆ, ಹಾಗಾಗಿ ನಾನು ಎಷ್ಟೊತ್ತಿದ್ರೂ ಇದನ್ನೇ ಹಾಕಬೇಕು. ಇದಾದಮೇಲೆ ನೆಕ್ಸ್ಟು ಇದು ಒಂದು ಐಲೈನರ್ ಪೆನ್ಸಿಲು, ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಇದೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಇದು ಒಂದು ಪುಟಾಣಿ ಮಾಯ್ಶ್ಚರೈಸರ್ ಕೋಲ್ಡ್ ಕ್ರೀಮು ತಂದಿಟ್ಟಿರೋದಿದೆ, ಮತ್ತು ಇದನ್ನ ಯೂಸ್ ಮಾಡಿಲ್ಲ. ಇನ್ನು ಆಗಿದೆ ಗೊತ್ತಿಲ್ಲ, ಆಗಿದೆ, ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಇದಾದಮೇಲೆ ಲಿಪ್ಸ್ಟಿಕ್ಸ್ ಅಂತ ಬಂದರೆ ಇದು, ಆಮೇಲೆ ಇದು ಕೂಡ ಅದೇ ಸೇಮ್ ಹಿಮಾಲಯದವ್ರದ್ದು ಕಾಜಲ್ಲೇ. ನೆಕ್ಸ್ಟು ಇದು ಈ ಮೂರು ಬಂದು ಮೊನ್ನೆ ತಾನೇ ಎಲ್ಲೋದಾಗ ಇದಕ್ಕೆ ಹೋಗಿದ್ದೆ, ಝುಡಿಯೋಗೆ ಹೋಗಿದ್ದೆ, ಅಲ್ಲಿ ತೊಗೊಂಡಿದ್ದೆ ಇದು 3 ಶೇಡ್ಸು. ಇದನ್ನ ಟ್ರೈ ಮಾಡಿದ್ದೀನಿ, ಇವೆರಡು ಇನ್ನೂ ಟ್ರೈ ಮಾಡಿಲ್ಲ, ಯಾಕಂದರೆ ಇದು ನನ್ನ ಫೇಸ್ಗೆ ಚೆನ್ನಾಗಿ ಕಾಣುತ್ತೆ, ನ್ಯೂಡ್ ಶೇಡ್ ಆಗುತ್ತೆ. ಬಟ್ ಇವೆರಡು ಕೂಡ ತುಂಬ ಡಾರ್ಕ್ ಇದೆ, ಅಪ್ಲೈ ಮಾಡಿಲ್ಲ, ನೋಡೋಣ ನೆಕ್ಸ್ಟ್ ಅಪ್ಲೈ ಮಾಡಿದಾಗ ಹಿಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇವೆರಡಿದೆ, ಇದೂ ಏನು ಜಾಸ್ತಿ ಯೂಸ್ ಮಾಡಲ್ಲ, ಇನ್ನು ಇದು ಡಾರ್ಕ್ ಇದ್ರೂ ಓಕೆ. ಇದಾದಮೇಲೆ ಐಬ್ರೋ ಪೆನ್ಸಿಲ್, ಇದು ಕೂಡ ಡಾಸ್ಲರ್ ಅವ್ರದ್ದು. ಮೇಜರ್ಲಿ ಇದರಲ್ಲಿ ನಾನು ಯೂಸ್ ಮಾಡೋದೇ ಐ ಶ್ಯಾಡೋಗಳಿಗೆ. ಈ ಥರ ಇಷ್ಟಿದೆ ಶೇಡ್ಸು, ಇದರಲ್ಲೂ ನಾನು ಮೇಜರಾಗಿ ಯೂಸ್ ಮಾಡೋದು ಇದು ಬಿಟ್ಟರೆ ಇದು ಇಷ್ಟೇ. ಇನ್ನು ಯಾವ ಕಲರ್ನೂ ನಾನು ಯೂಸ್ ಮಾಡಲ್ಲ. ಇದಾದಮೇಲೆ ಇದರಲ್ಲಿ ಪೌಡ್ರಿದೆ, ಬಟ್
ಇದೆಲ್ಲ ಫಸ್ಟ್ ಬರ್ತಿತ್ತವರ ಅದೇ ಇದು ಕೂಡ. ಇದರಲ್ಲೂ ಪೌಡ್ರ್ ಇದೆ, ಬ್ಲಷ್ ಇದರಲ್ಲೇ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ, ಅಥವಾ ಲಿಪ್ಸ್ಟಿಕ್ಸ್ನ ಬ್ಲಷ್ ಆಗಿ ಯೂಸ್ ಮಾಡೋದು ಜಾಸ್ತಿ. ನಾನು ಸಪ್ರೇಟ್ ಬ್ಲಷ್ ಎಲ್ಲ ಇನ್ವೆಸ್ಟ್ ಮಾಡಿಲ್ಲ. ಇದರಲ್ಲೇ ಇದು ಏನು ಐ ಶ್ಯಾಡೋ ಹಚ್ಚೋಕ್ಕಾಗಿರ್ಬೋದು, ಬ್ಲಷ್ಷಿಗೆ ಇದನ್ನೇ ಆಲ್ಮೋಸ್ಟ್ ಯೂಸ್ ಮಾಡೋದು, ಇಲ್ಲ ಕೈಯಲ್ಲೇ ಬ್ಲೆಂಡ್ ಮಾಡ್ತೀನಿ. ಇದು ಲಿಪ್ಸ್ಟಿಕ್ಸ್ ಇದೆ, ಬಟ್ ಇದನ್ನೇ ನಾನು ಯೂಸ್ ಮಾಡಲ್ಲ. ಒಂದು ಪುಟಾಣಿ ಬ್ರಷ್ ಬಫು, ಆಮೇಲೆ ಇದಾದಮೇಲೆ ಇದೊಂದು ಕಾಂಪ್ಯಾಕ್ಟು ಲ್ಯಾಕ್ಮೆ ಥರದ್ದು ಈ ಥರ ಇದೆ. ಇದೊಂದು ಕಾಂಪ್ಯಾಕ್ಟು. ಇಷ್ಟು